ಎಲ್ರಿಗೂ ನಮಸ್ತೆ. ನಮ್ಮ ಯೋಗ ಶಾಲೆಗೆ ಎಲ್ರಿಗೂ ಸ್ವಾಗತ. ಮತ್ತು ಮೊದಲಿಗೆ ಆಸನಗಳನ್ನು ಅಭ್ಯಾಸ ಮಾಡೋದಕ್ಕಿಂತ ಮುಂಚೆ ಒಂದು ಶ್ಲೋಕವನ್ನು ಹೇಳೋದು ಮತ್ತು ಓಂಕಾರವನ್ನು ಹೇಳೋದು, ಹಾಗೆ ಕೆಲವೊಂದು ಎಕ್ಸಸೈಸ್ಗಳನ್ನ ಮಾಡಬೇಕು. ಸುಲಭವಾದಂಥ ವ್ಯಾಯಾಮಗಳನ್ನು ಅಭ್ಯಾಸ ಮಾಡಿ ನಂತರ ನೀವು ಒಂದು ಯೋಗ ಆಸನಗಳನ್ನು ಅಭ್ಯಾಸ ಮಾಡೋದು ತುಂಬ ಉತ್ತಮ. ಓಕೆ, ಮೊದಲನೇದಾಗಿ ಎಲ್ಲರೂ ಕೂಡ ಯಾವುದಾದ್ರೂ ಒಂದು ಧ್ಯಾನಾತ್ಮಕ ಸ್ಥಿತಿಯಲ್ಲಿ ಕುಳಿತುಕೊಳ್ಬೇಕು. ಹಾಗೆ ನಿಮ್ಮ ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ. ಕೈಗಳನ್ನು ಚಿನ್ಮುದ್ರೆಯಲ್ಲಿ ಇಟ್ಕೊಳ್ಳಿ. ಹೆಬ್ಬೆರಳಿನ ತುದಿ ತೋರ್ಬೆರಳಿನ ತುದಿಯನ್ನು ತಾಗಿಸಿ ಚಿನ್ಮುದ್ರೆ ಅಥವಾ ಜ್ಞಾನ ಮುದ್ರೆ ಅಂತ ಕರಿತೀವಿ ಇದಕ್ಕೆ. ಹಾಗೆ ಕೈಗಳನ್ನು ನುಡಿಗಳನ್ನು ಇಟ್ಕೊಳ್ಳಿ. ಮತ್ತು ಹಾಗೆ ಮುಚ್ಚಿ ನಂತರ ನಿಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ಆಲೋಚನೆಗಳನ್ನು ಸಂಪೂರ್ಣವಾಗಿ ಹೊರಹಾಕಬೇಕು. ಹಾಗೂ ನಿಮ್ಮ ಗಮನ ನಿಮ್ಮ ಉಸಿರಾಟದ ಮೇಲೆ ಇರಲಿ. ಹಾಗೆ ಎಲ್ಲರೂ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಹೊರಹಾಕುತ್ತಾ ಓಂಕಾರವನ್ನು ಉಚ್ಚರಿಸಬೇಕು. ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ಹೀಗೆ 3 ಬಾರಿ ಓಂಕಾರವನ್ನು ಹೇಳಲು ಅಭ್ಯಾಸ
ಓಕೆ, ನಾವು ಈಗ ಕೆಲವೊಂದು ವಾರ್ಮಪ್ ಎಕ್ಸಸೈಸ್ಗಳನ್ನ ಅಭ್ಯಾಸ ಮಾಡೋಣ. ಸುಲಭವಾಗಿರುವಂತಹ ವ್ಯಾಯಾಮ, ಶರೀರವನ್ನು ಸಡಿಲಗೊಳಿಸಲಿಕ್ಕೆ ಮಾಡುವಂತಹ ಒಂದು ಅಭ್ಯಾಸಗಳು. ಅದಕ್ಕೆ ಮೊದಲನೇದಾಗಿ ಎಲ್ಲರೂ ಕೂಡ ಸಮಸ್ಥಿತಿಯಲ್ಲಿ ನಿಂತುಕೊಳ್ಬೇಕು. ಕಾಲುಗಳನ್ನು ಜೋಡಿಸಿ ಹಾಗೆ ನೇರವಾಗಿ ನಿಂತುಕೊಳ್ಬೇಕು. ನಂತರ ಉಸಿರು ತಗೊಳ್ತಾ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಎದೆಯ ಮುಂಭಾಗ ತಗೊಳ್ಬೇಕು. ಹಾಗೆ ಕೈಗಳನ್ನು ಮುಷ್ಟಿ ಮಾಡಿ ನಂತರ ನಿಧಾನವಾಗಿ ನಿಮ್ಮ ಮುಷ್ಟಿಗಳನ್ನು ವೃತ್ತಾಕಾರವಾಗಿ ತಿರುಗಿಸಬೇಕು. ಒಂದು 5 ರಿಂದ 10 ಬಾರಿ ನಿಮ್ಮ ಮುಷ್ಟಿಗಳನ್ನು ವೃತ್ತಾಕಾರವಾಗಿ ತಿರುಗಿಸಿ, ಹಾಗೆ ಅದರ ವಿರುದ್ಧವಾದ ದಿಕ್ಕಿನಲ್ಲಿ ಕೂಡ ಈ ಒಂದು ಅಭ್ಯಾಸವನ್ನು ಮಾಡ್ಕೊಳ್ಬೇಕಾಗುತ್ತೆ. ಒಂದೇ ಸೈಡ್ಗೆ ಅಭ್ಯಾಸವನ್ನು ಮಾಡಬಾರ್ದು, ಎರಡೂ ಕಡೆಗೂ ಕೂಡ ಅಭ್ಯಾಸವನ್ನು ಮಾಡ್ಕೊಳ್ಳೋದ್ರಿಂದ ಉತ್ತಮ ಪ್ರಯೋಜನವನ್ನು ಪಡ್ಕೊಳ್ಬೋದು. ಎಲ್ಲರೂ ಕೂಡ ರಿಲ್ಯಾಕ್ಸ್ ಮಾಡಿ ನಂತರ ನಿಮ್ಮ ಕೈಗಳ ತೋಳುಗಳನ್ನು ಪೂರ್ತಿಯಾಗಿ ವೃತ್ತಾಕಾರವಾಗಿ ತಿರುಗಿಸುವಂಥದ್ದು. ಮೊದಲಿಗೆ ಮುಂದಿನಿಂದ ಹಿಂದಕ್ಕೆ ನಿಧಾನವಾಗಿ ಮತ್ತು ವೃತ್ತಾಕಾರವಾಗಿ ಕೈಗಳನ್ನು ತಿರುಗಿಸ್ತಾ ಬನ್ನಿ. ಉಸಿರು ತಗೊಳ್ತಾ ಕೈಗಳ ಮೇಲೆ ಉಸಿರನ್ನು ಹೊರ ಹಾಕ್ತಾ ಕೈಗಳನ್ನು ಕೆಳಗಿಳಿಸಬೇಕು. ರಿಲ್ಯಾಕ್ಸ್. ಹಾಗೆ ವಿರುದ್ಧವಾದ ದಿಕ್ಕಿನಲ್ಲಿ ಕೂಡ ಅಭ್ಯಾಸವನ್ನು ಮಾಡ್ತಾ ಬನ್ನಿ. ಉಸಿರು ತಗೊಳ್ತಾ ಕೈಗಳನ್ನು ಮೇಲೆತ್ತಬೇಕು, ಹಾಗೆ ಉಸಿರನ್ನು ಹೊರ ಹಾಕ್ತಾ ಕೈಗಳನ್ನು ಕೆಳಗಿಳಿಸಬೇಕು. ನಂತರ ಅದರ ವಿರುದ್ಧವಾದ ದಿಕ್ಕಿನಲ್ಲಿ ಕೂಡ ಕೈಗಳನ್ನು ವೃತ್ತಾಕಾರವಾಗಿ ತಿರುಗಿಸುವ ಅಭ್ಯಾಸವನ್ನು ಮಾಡಿ. ಉಸಿರು ತಗೊಳ್ತಾ ಕೈಗಳನ್ನು ಮೇಲೆತ್ತಬೇಕು, ಉಸಿರನ್ನು ಹೊರ ಹಾಕ್ತಾ ಕೈಗಳನ್ನು ಕೆಳಗಿಳಿಸಬೇಕು. ರಿಲ್ಯಾಕ್ಸ್. ನಂತರ ಭುಜದ ಒಂದು ವೃತ್ತಾಕಾರವಾಗಿ ತಿರುಗಿಸುವಂಥ ಒಂದು ಕ್ರಿಯೆ. ಎಲ್ಲರೂ ನಿಮ್ಮ ಕೈನ ಬೆರಳುಗಳನ್ನು ಭುಜದ ಮೇಲೆ ಇಟ್ಟುಕೊಳ್ಳಿ. ಹಾಗೆ ನಿಮ್ಮ ಮೊಣಕೈಗಳನ್ನು ಎದೆಯ ಮುಂದೆ ಹಾಕ್ತೀನಿ. ನಂತರ ನಿಧಾನವಾಗಿ ಉಸಿರನ್ನು ತಗೊಳ್ತಾ ನಿಮ್ಮ ಕೈಗಳನ್ನು ಹೀಗೆ ಕೆಳಗಿಂದ ಮೇಲಕ್ಕೆ ಎತ್ತಬೇಕು. ಹಾಗೆ ಉಸಿರನ್ನು ಹೊರ ಹಾಕ್ತಾ ಕೈಗಳನ್ನು ಕೆಳಗಿಸಬೇಕು. ಇದೇ ರೀತಿ 4 ರಿಂದ 5 ಬಾರಿ ನಿಧಾನವಾಗಿ ಅಭ್ಯಾಸ ಮಾಡ್ತಾ ಬಂದಿದ್ದು. ಪ್ರತಿ ಸಲ ತಿರುಗಿಸುವಾಗ ಕೂಡ ನಿಮ್ಮ ಮೊಣಕೈಗಳನ್ನು ತಾಗಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ರಿಲ್ಯಾಕ್ಸ್. ಹಾಗೆ ನಿಮ್ಮ ಭುಜವನ್ನು ವಿರುದ್ಧವಾದ ದಿಕ್ಕಿನಲ್ಲಿ ಕೂಡ ತಿರುಗಿಸೋದನ್ನು ಅಭ್ಯಾಸ ಮಾಡಬೇಕು. ನಂತರ ಮುಂದಿನ ಒಂದು ಅಭ್ಯಾಸ ಕುತ್ತಿಗೆ ಭಾಗದ ಒಂದು ಚಾಲನ ಕ್ರಿಯೆ ಇರುತ್ತೆ. ಮೊದಲಿಗೆ ಕಾಲುಗಳನ್ನು ಸ್ವಲ್ಪ ದೂರ ಇಟ್ಕೊಳ್ಳಿ. ಹಾಗೆ ನಿಮ್ಮ ಎರಡೂ ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಳ್ಬೇಕು. ನಂತರ ಉಸಿರನ್ನು ಹೊರ ಹಾಕ್ತಾ ನಿಧಾನವಾಗಿ ಕುತ್ತಿಗೆಯನ್ನು ಮುಂದೆ ಭಾಗಿಸಿ, ಹಾಗೆ ಉಸಿರು ತಗೊಳ್ತಾ ನಿಮ್ಮ ಕುತ್ತಿಗೆಯನ್ನು ಬಲದಿಂದ ಎಡಕ್ಕೆ ವೃತ್ತಾಕಾರವಾಗಿ ತಿರುಗಿಸಬೇಕು. ಉಸಿರು ತಗೊಳ್ತಾ ತಲೆಯನ್ನು ಮೇಲೆ ಇಡಬೇಕು. ಉಸಿರನ್ನು ಹೊರ ಹಾಕ್ತಾ ಕುತ್ತಿಗೆಯನ್ನು ಕೆಳಗಿಸಬೇಕು. ಪ್ರತಿ ಸಲ ತಿರುಗಿಸುವಾಗ ನಿಮ್ಮ ಗಲ್ಲವನ್ನು ದೇಹಕ್ಕೆ ತಾಗಿಸುವಂಥ ಅಭ್ಯಾಸವನ್ನು ಮಾಡ್ಕೋಬೇಕು. ಹಾಗೆ ಕುತ್ತಿಗೆಯನ್ನು ಎಡದಿಂದ ಬಲಕ್ಕೆ ಅಂದರೆ ವಿರುದ್ಧ ಬದಲಿಗೆ ವೃತ್ತಾಕಾರವಾಗಿ ತಿರುಗಿಸೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ನಾಲ್ಕರಿಂದ 5 ಬಾರಿ ನಿಧಾನವಾಗಿ ವೃತ್ತಾಕಾರವಾಗಿ ತಿರುಗಿಸುವ ಅಭ್ಯಾಸ ಮಾಡ್ಕೊಳ್ಳಿ. ಮತ್ತು ನಂತರ ಮುಂದಿನ ಒಂದು ಅಭ್ಯಾಸ
ವೇಸ್ಟ್ ರೊಟೇಷನ್. ನಿಧಾನವಾಗಿ ನಿಮ್ಮ ಸೊಂಟವನ್ನು ಬಲದಿಂದ ಎಡಕ್ಕೆ ವೃತ್ತಾಕಾರವಾಗಿ ನಿಧಾನವಾಗಿ ತಿರುಗಿಸೋದು ಅಭ್ಯಾಸ ಮಾಡ್ತಾ ಬನ್ನಿ. ಬಲದಿಂದ ಎಡಕ್ಕೆ ನಿಧಾನವಾಗಿ ತಿರುಗಿಸುವುದು ಅಭ್ಯಾಸ. ಹಾಗೆ ನಿಮ್ಮ ಸೊಂಟವನ್ನು ಎಡದಿಂದ ಬಲಕ್ಕೆ ವೃತ್ತಾಕಾರವಾಗಿ ತಿರುಗಿಸುವಂಥ ಒಂದು ಅಭ್ಯಾಸವನ್ನು ಕಡ್ಡಾಯವಾಗಿ ಮಾಡಬೇಕು. ಎರಡೂ ಕಡೆಗೆ ಅಭ್ಯಾಸ ಮಾಡೋದ್ರಿಂದ ನಿಮಗೆ ಉತ್ತಮ ಪ್ರಯೋಜನ ಸಿಗುತ್ತದೆ. ಒಂದೇ ಕಡೆಗೆ ಮಾಡೋದ್ರಿಂದ ನಿಮಗೆ ಆ ಒಂದು ವ್ಯಾಯಾಮದಿಂದ ನಿಮಗೆ ಸಿಗುವಂಥ ಪ್ರಯೋಜನಕ್ಕಿಂತ ಅನಾನುಕೂಲಗಳು ಜಾಸ್ತಿ ಆಗಿರುತ್ತೆ. ಹಾಗಾಗಿ ಎರಡೂ ಕಡೆಗೂ ಅಭ್ಯಾಸ ಮಾಡೋದು ತುಂಬ ಒಳ್ಳೆಯದು. ನಂತರ ಮುಂದಿನ ಒಂದು ಅಭ್ಯಾಸ ಫಾರ್ವರ್ಡ್ ಬೆಂಡಿಂಗ್ ಮತ್ತು ಬ್ಯಾಕ್ವರ್ಡ್ ಬೆಂಡಿಂಗ್. ನಂತರ ನಿಧಾನವಾಗಿ ಹೋಗುತ್ತಾ ನಿಮ್ಮ ಬೆನ್ನು ಮತ್ತು ಕುತ್ತಿಗೆಯನ್ನು ಸಾಧ್ಯವಾಗುವಷ್ಟು ಮುಂದಕ್ಕೆ ಭಾವಿಸಬೇಕು. ಬ್ಯಾಕ್ವರ್ಡ್ ಬೆಂಡಿಂಗ್, ಫಾರ್ವರ್ಡ್ ಬೆಂಡಿಂಗ್ ಹಾಗೆ ನಿಧಾನವಾಗಿ ಮುಂದಕ್ಕೆ ಹಾಕಬೇಕು. ಬ್ಯಾಕ್ವರ್ಡ್ ಬೆಂಡಿಂಗ್ ಸುತ್ತಗೊಳ್ಳುತ್ತಾ ನಿಧಾನವಾಗಿ ಹಿಂದಕ್ಕೆ ಬಾಗುವಂಥ ಪ್ರಯತ್ನವನ್ನು ಮಾಡಿ. ಫಾರ್ವರ್ಡ್ ಬೆಂಡಿಂಗ್, ಬ್ಯಾಕ್ವರ್ಡ್ ಬೆಂಡಿಂಗ್ ಮತ್ತೆ ನಿಧಾನವಾಗಿ ಸುತ್ತಗೊಳ್ಳುತ್ತಾ ನಿಮ್ಮ ಬೆನ್ನು ಮತ್ತು ಕುತ್ತಿಗೆಯನ್ನು ಹಿಂದಕ್ಕೆ ಬಾಗಿಸಿ. ಫಾರ್ವರ್ಡ್ ಬೆಂಡಿಂಗ್, ನಂತರ ಮುಂದಿನ ಒಂದು ಅಭ್ಯಾಸ ಟ್ರಂಪ್ ಮೂಮೆಂಟ್. ನಿಮ್ಮ ಕೈಗಳನ್ನು ಎದೆಯ ಮುಂಭಾಗ ತಗೊಳ್ಳಿ, ಹಾಗೆ ನಿಮ್ಮ ಹಸ್ತಗಳು ಎದುರು ಬದಿರಬೇಕು. ಓಕೆ. ನಂತರ ಉಸಿರನ್ನು ಹೊರ ಹಾಕ್ತಾ ನಿಧಾನವಾಗಿ ನಿಮ್ಮ ಸೊಂಟವನ್ನು ಬಲ ಭಾಗಕ್ಕೆ ತಿರುಗಿಸಬೇಕು. ಕಾಲುಗಳನ್ನು ತಲುಗಬಾರದು. ಬರೀ ನಿಮ್ಮ ಸೊಂಟದ ಭಾಗ ಈ ಒಂದು ಪೋರ್ಷನ್ ಇರುತ್ತೋ ಅದಕ್ಕೆ ಟ್ವಿಸ್ಟ್ ಆಗಬೇಕು. ಹಾಗೆ ಬೆನ್ನಿನ ಹಿಂಭಾಗದಲ್ಲಿ ನೋಡುವಂಥ ಪ್ರಯತ್ನ ಮಾಡಬೇಕು. ಹಾಗೆ ಸುತ್ತಗೊಳ್ಳುವ ಸಮಸ್ಥಿತಿ ಬನ್ನಿ. ಉಸಿರನ್ನು ಹೊರ ಹಾಕ್ತಾ ಸಮಸ್ಥಿತಿಗೆ ಬನ್ನಿ. ಹಾಗೆ ಉಸಿರನ್ನು ಹೊರ ಹಾಕ್ತಾ ನಿಧಾನವಾಗಿ ಬಲಭಾಗಕ್ಕೆ ಬನ್ನಿ. ಸುತ್ತಗೊಳ್ಳುವ ಸಮಸ್ಥಿತಿಗೆ ಬನ್ನಿ. ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ. ಓಕೆ. ನಂತರ ಮುಂದಿನ ಒಂದು ಅಭ್ಯಾಸ ಜಾನುವಾರರ ಚಾಲನೆ. ಓಕೆ. ಹಾಗೆ ಉಸಿರು ತಗೊಳ್ತಾ ಮತ್ತೊಮ್ಮೆ ಕೈಗಳನ್ನು ಎದೆ ಮುಂಭಾಗ ತಗೊಳ್ಳಿ. ಹಾಗೆ ನಿಧಾನವಾಗಿ ಉಸಿರನ್ನು ಹೊರ ಹಾಕ್ತಾ ಕೂತ್ಕೊಳ್ಬೇಕು. ಸ್ಕ್ವಾಟ್ ಪೊಸಿಷನ್ ಅಂತ ಕರೀತೀವಿ. ಇಲ್ಲಿ ನಿಮ್ಮ